ಇದ್ದೂ ಇಲ್ಲದಂತಾದ ಸಿರಹಟ್ಟಿ ಸಾರಿಗೆ ಬಸ್ ಘಟಕ ನವೆಂಬರ್ 12ರೊಳಗೆ ಹೊಸ ಬಸ್ ಬಿಡದೆ ಹೋದರೆ ಡಿಪೋ ಬಂದ್. ಕನ್ನಡಪರ ಸಂಘಟನೆಗಳ ವಾರ್ನಿಂಗ್. ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಸಿರಹಟ್ಟಿ ಸಾರಿಗೆ ಬಸ್ ಘಟಕ ಮಂಜೂರಾಗಿ ಹಲವಾರು ವರ್ಷಗಳು ಕಳೆದರೂ ಕೂಡ ಕೇವಲ ಬೆರಳಿಕೆಯಷ್ಟು ಮಾತ್ರ ಹೊಸ ಬಸ್ಸುಗಳನ್ನು ನೀಡಿದ್ದು, ಉಳಿದೆಲ್ಲವೂ ಗುಜರಿಗೆ ಹೋಗುವ ಬಸ್ಸುಗಳಾಗಿದ್ದು, ಡಿಪೋ ಬಿಟ್ಟು ಹೊರಗೆ ಹೋದರೆ ಸಾಕು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುತ್ತವೆ. ನಮ್ಮ ಸಿರಹಟ್ಟಿ ಬಸ್ ಡಿಪೋ ಘಟಕದಲ್ಲಿ ಸರಿಯಾದ ಖಾಯಂ ಕಾರ್ಮಿಕರಿಲ್ಲ. ಘಟಕದ ವ್ಯವಸ್ಥಾಪಕರಿಗೆ ಬಸ್ ಅವ್ಯವಸ್ಥೆ ಪ್ರಶ್ನಿಸಿದರೆ 108 ಸಮಸ್ಯೆಗಳನ್ನು ನಮ್ಮ ಮುಂದೆ ಇಡುತ್ತಾರೆ. ಇದೆಲ್ಲ ನೋಡಿ ನಮಗೆಲ್ಲ ಸಾಕಾಗಿ ಹೋಗಿದೆ. ಇದರಿಂದ ಸಿರಹಟ್ಟಿ ಪಟ್ಟಣಕ್ಕೆ ಬರುವ ಸಾವಿರಾರು ಪ್ರಯಾಣಿಕರಿಗೆ, ಶಾಲಾ ಕಾಲೇಜಿನ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗುತ್ತಿದ್ದು, ಗದಗ ಸಾರಿಗೆ ಘಟಕದ ಅಧಿಕಾರಿಗಳಿಗೆ ಅವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸಿದರೆ ಇಲ್ಲಬಾರದ ನೆಪ ಹೇಳುತ್ತಾರೆ. ಇದೇ ತಿಂಗಳು 12-11-2024 ಒಳಗೆ ನಮ್ಮ ಸಾರಿಗೆ ಘಟಕಕ್ಕೆ ಹೊಸ ಸಿಬ್ಬಂದಿಗಳು ಮತ್ತು ಹೊಸ ಬಸ್ಸುಗಳನ್ನು ಬಿಡದೆ ಹೋದರೆ 13-11-2024 ಬುಧವಾರ ದಿವಸ ಸಿರಹಟ್ಟಿ ಘಟಕದ ಎದುರಿಗೆ ಸಿರಹಟ್ಟಿ ಪಟ್ಟಣದ ಹಿರಿಯರು, ಸಂಘ ಸಂಸ್ಥೆಗಳು, ಕನ್ನಡ ಪರ ಹೋರಾಟಗಾರರು, ಪಟ್ಟಣದ ನಾಗರಿಕರು ಎಲ್ಲರೂ ಸೇರಿಕೊಂಡು ಉಪವಾಸ ಸತ್ಯಾಗ್ರಹ ಹಾಗೂ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಸ್ಥಳೀಯ ಕುಂದುಕೊರತೆ ನಿವಾರಣಾ ಸಮಿತಿ ಮತ್ತು ಹೋರಾಟ ಸಮಿತಿ, ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಗಳು, ಕನ್ನಡ ಪರ ಹೋರಾಟಗಾರರು, ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಕ್ಬರ್ ಸಾಬ್ ಯಾದಗಿರಿ, ಈರಣ್ಣ ಬಾಗೇವಾಡಿ, ರಫೀಕ್ ಕೆರಿಮನಿ, ಬಸವರಾಜ್ ಕರಿಗಾರ್, ಮುನ್ನಾ ಡಾಲಯತ್, ಅಕ್ಬರ್ ಆದ್ರಹಳ್ಳಿ, ಗೌಸ್ ಕಲಾವಂತ್, ಮಲ್ಲು ಸೂರಡಗಿ ಮತ್ತು ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. SRTC DC ಅವರು ಮಲ್ತಾಯಿ ಧೋರಣೆ ಮಾಡತ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಫೋನ್ಯಾಗ ಕೇಳಿದ್ರೆ ನೀವೆಲ್ಲ ಸರಿಯಾಗಿ ಗಾಡಿ ಕೊಟ್ಟಿನಿ, ಸಿಬ್ಬಂದಿ ಕೊಟ್ಟಿನಿ, ಅದು ಕೊಟ್ಟಿನಿ ಅಂತ ಹೇಳ್ತಾರೆ. ಇಲ್ಲಿ 76 ಮಂದಿ ಕೊಟ್ಟಿನಿ ಅಂತ ಹೇಳ್ತಾರೆ. ಇಲ್ಲಿ ಕೇಳಿದ್ರೆ ಮಾಹಿತಿ ಕೊಡೋಕೆ ಇಲ್ಲಿ ಯಾರೂ ರೆಡಿ ಇಲ್ಲ. ಆಮೇಲೆ ಇಲ್ಲಿ ಡಿಪೋ ಮ್ಯಾನೇಜರ್ನೂ ಇಲ್ಲ. ಮತ್ತಿದು ತಾರತಮ್ಯ ಮಾಡ್ತಾರೆ. ಎಲ್ಲ ಡಿಪೋಕ್ಕೂ ಹೊಸ ಬಸ್ಸನ್ನು ಕೊಟ್ಟಿದ್ದಾರೆ. ಆ ಹೊಸ ಬಸ್ ನಮ್ಮ ಡಿಪೋಕ್ಕೆ ಮೊದಲು ಕೊಡಬೇಕು. ನಿಜವಾಗ್ಲು ನಮ್ಮ ಡಿಪೋಕ್ಕೆ ಕೊಡಲಾದ ಬಸ್ಸು ಅಲ್ಲಿ ಕೊಟ್ಟಿದ್ದಾರೆ. ಯಾಕೆ ನಮ್ಮ ಡಿಪೋಕ್ಕೆ ಕೊಡ್ತಾ ಇಲ್ಲ? ನಾವು ಇವತ್ತು ಬೆಳಗ್ಗೆ ಫೋನ್ ಹಚ್ಚಿದ್ರೆ ಹೇಳ್ತಾರೆ DC ಸಾಹೇಬರು, ನಿಮ್ಮಲ್ಲಿ 4 ಬಸ್ ಖಾಲಿ ನಿಂತಾವ್ರಿ ಅಂತ ಹೇಳ್ತಾರೆ. ಖಾಲಿ ನಿಲ್ಲೋದಕ್ಕೆ ನಮ್ಗೆ ಸಂಬಂಧ ಇಲ್ಲದ ವಿಷಯ ಅದು. ಇಲ್ಲಿ ಸಿಬ್ಬಂದಿಗಳು ಎಂಥವ್ರು ಕೊಡ್ತಾರೆ ಅಂದ್ರೆ ಎಲ್ಲ ಜಿಲ್ಲಾದಾಗ ಬೇಸರ ಆದವ್ರಿಗೆ ಇಲ್ಲಿ ಕೊಡ್ತಾರೆ. ಅಲ್ಲೇ ನೌಕರಿ ಮಾಡಲ್ಲ ಅವರು. ಜಿಲ್ಲಾದಾಗ ನೌಕರಿ ಮಾಡಲಾರ್ದವ್ರು, ಚಲೋ ಹಳೆ ಡಿಪೋದಾಗ ನೌಕರಿ ಮಾಡಲಾರ್ದವ್ರು ಇಲ್ಲಿ ನಮ್ಗೆ ಕೊಡ್ತಾರೆ. ಅವರು ತಾತ್ಕಾಲಿಕವಾಗಿ ಬಂದು ಹೋಗೋರು ಅವರು. ಅಂಥವ್ರಿಗೆ ಇಲ್ಲಿ ಸಿಬ್ಬಂದಿ ಕೊಡ್ತಾರೆ. ಕೊಟ್ಟಿದ್ವಿ ಸಿಬ್ಬಂದಿ ಎಲ್ಲಿ ಅದರ ಕೊಟ್ಟರೆ ಬಸ್ ಯಾಕೆ ನಿಲ್ಲಕತ್ತಾವು? 25 ಬಸ್ ನಮ್ಮಲ್ಲಿ. ಆ 25 ಬಸ್ನಾಗ 4 ಬಸ್ಸು 5 ಬಸ್ಸು ಇಲ್ಲಿ ಡಿಪೋದಾಗ ನಿಲ್ತಾವೆ. ಇದಕ್ಕೆ ಯಾರು ಜವಾಬ್ದಾರಿ ಮಾಡೋರು ಯಾರು? ಇದಕ್ಕೆ ನೋಡ್ರಿ, ಎಲ್ಲ ಬಸ್ ಯಾಕೆ ನಿಲ್ತಾವು? ಆಮೇಲೆ ಇಲ್ಲಿ ಮೆಕ್ಯಾನಿಕ್ನೂ ಇಲ್ಲ. ಮೆಕ್ಯಾನಿಕ್ನು 2 ಮಂದಿ 3 ಮಂದಿ ಇರ್ತಾರೆ. ಏನು ಅವರು ಬಂದರು ಬಿಟ್ಟರು. ಇಲ್ಲಿ ಎಂಥ ಬೇಸರ ಆದವ್ರಿಗೆ ಹಾಕ್ತಾರೆ. ಇಲ್ಲೆಲ್ಲ ಡ್ಯೂಟಿ ಮಾಡೋಕೆ ಇಲ್ಲಿ ಬೇಸರ ಆದವ್ರಿಗೆ ಇದು ಟಂಕ್ ನೆಪ ಹೇಳ್ತಾರೆ. ದೂರ ಆಗತ್ತಾ ನೌಕರಿ ಮಾಡಕ್ಕೆ ಬಂದಿರ್ತಾವೆ. ನೌಕರಿ ಮಾಡಕ್ಕೆ ಬಂದವ್ರು ದುಡಿಬೇಕು, ಇಲ್ಲ ಅಂದ್ರೆ ಅವ್ರು ತೆಗೆದೋಗಿಬೇಕು. ಸಾಕಷ್ಟು ಮಂದಿ ದುಡಿಯೋರು ಅದಾರ. ಇದು ನೌಕರಿ ತಂದು ಹಚ್ಚೋ ಜವಾಬ್ದಾರಿ ನಮ್ದಾ? ಸಾರ್ವಜನಿಕ ಹೋರಾಟಗಾರದ ಎಂಥ ಇದು ಪದ್ಧತಿ? ಮಂಗಳವಾರ ದಿವಸ ಮಾನ್ಯ MD ಸಾಹೇಬರು ಬರಬೇಕು, ಮಾನ್ಯ ಗದಗ ಜಿಲ್ಲಾ KSRTC ಅಧಿಕಾರಿಗಳು ಬರಬೇಕು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಮಾನ್ಯ ಶಾಸಕರು ಬರಬೇಕು, ಮಾನ್ಯ ತಹಸೀಲ್ದಾರ್ ಬರಬೇಕು. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಹಿರಿಯರು, ಸಿರಹಟ್ಟಿ ಸಂಬಂಧಪಟ್ಟ ಹಿರಿಯರು ಎಲ್ಲರೂ ಕರ್ಕೊಂಬರ್ತೀವಿ. ನಾವು ಕನ್ನಡ ಪರ ಹೋರಾಟಗಾರ ಕರ್ಕೊಂಬರ್ತೀವಿ. ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿದ ಇದ್ದರೆ, ಮಂಗಳವಾರ ದಿವಸ ಬಂದು ಬಗೆಹರಿದ ಇದ್ದರೆ, ಬುಧವಾರ ದಿವಸ ನಾವು ಈ ಗೇಟ್ ಕಿಲಿ ಹಾಕಿ ಹೋರಾಟಕ್ಕೆ ಕುಂದಿರೋದು ಸತ್ಯ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ, ತಮಗೊಂದು ಮನವಿ ಸಲ್ಲಿಸ್ತೀನಿ. ಈ ಮುಖಾಂತರ ಹೇಳೋದೇನು ಇಷ್ಟಪಡ್ತೀನಿ ಅಂದ್ರೆ, ನಮ್ಮನ್ನು ಅತಿಯಾಗಿ ಕಳುವಾಗಿ ನೋಡಕತ್ತಿದ್ದಾರೆ ಅವರು. ಯಾಕಂದ್ರೆ ನಾವೆಲ್ಲಿ ನಮ್ಗೆ ಬಸ್ ಕೊಟ್ಟರೆ ಎಲ್ಲಿ ನಮ್ಮ ಡಿಪೋ ಉದ್ಧಾರ ಆಗತ್ತೆ ಅನ್ನೋ ವಿಚಾರದಾಗ ನಮ್ಮ ಗದಗ ಜಿಲ್ಲಾ ಅಧಿಕಾರಿಗಳು ಬಂದಿದ್ದಾರೆ. ಆಮೇಲೆ ಅದಕ್ಕೆ ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಮೇಲೆ ಗಮನ ಹರಿಸ್ಬೇಕಂತೇಳಿ ಅವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಈ ನಮ್ಮ ಡಿಪೋಕ್ಕೆ ಅವತ್ತು ಬಂದು ನೀವು ಏನು ಸರಿಯಾಗಿ ನಾವು ನಮ್ಗೆ ಮಾಡಿ ಹೋಗಲಿಲ್ಲ ಅಂದ್ರೆ ನಾವು ಬುಧವಾರ ದಿವಸ ಮಾತ್ರ ಕಿಲಿ ಹಾಕೋದು ಸತ್ಯ. ಇದು ನಮ್ಮ ಹೋರಾಟ ಯಾವಾಗ ನೋಡಿದ್ದೀರಿ ನೀವು? ನಮ್ಮ ಹೋರಾಟಕ್ಕೆ ದುಡ್ಡು ಅಂದ್ರೆ ಮತ್ತು ಅದೇ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇದ್ರೆ ನಾನು ಈ ಕಿಲಿ ಹಾಕೋದು ಸತ್ಯ. ಇದೇ ರೀತಿ ನಾವು ಸಿರಹಟ್ಟಿ ಪಟ್ಟಣದ ಎಲ್ಲ ಹೋರಾಟಗಾರರು ಮತ್ತು ನಾಗರಿಕರು ಇವತ್ತು ಒಂದು ಡಿಪೋ ಮ್ಯಾನೇಜರಿಗೆ ಮನವಿ ಮಾಡ್ಬೇಕಂತ ಬಂದಿದ್ವಿ. ಆದರೆ ಇಲ್ಲಿ ಡಿಪೋ ಮ್ಯಾನೇಜರೇ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈ ಹಿಂದೆ KSRTC DC ಸಾಹೇಬರಿಗೆ ಹಲವು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ.
ಲೆಟರ್ ಕೊಟ್ಟಿವಿ, ಮನವಿ ಮಾಡ್ಕೊಂಡಿದ್ದೀವಿ, ಆದ್ರೆ ಅವ್ರೇನು ಗಮನಕ್ಕೆ ಹರಿಸ್ತಿಲ್ಲ. ಕುಂಟು ನೆಪ ಹೇಳಿಕತ್ತಿದ್ದಾರೆ ಬರೀ. ಏನಪ್ಪ ಅಂದ್ರೆ ಅಲ್ಲಿ ಸಿಬ್ಬಂದಿ ಹೋಗ್ತಾ ಇಲ್ಲ, ಆಮೇಲೆ ದೂರ ಆಗುತ್ತಾ, ಅದು ಇದು ಕಾರಣ ಕೊಡ್ತಾರೆ. ಆಮೇಲೆ ನಮ್ಗೆ ಎಂಥ ಗಾಡಿ ಕೊಟ್ರಂದ್ರೆ ಎಲ್ಲ ಕೆಟ್ಟ ನಿಲ್ಲು, ಹಳೆ ಗಾಡಿ. ಆಮೇಲೆ ಇಲ್ಲಿ ಡಿಪೋದಾಗ ಸರಿಯಾಗಿ ಸಿಬ್ಬಂದಿ ಇಲ್ಲ, ಮೆಕ್ಯಾನಿಕ್ಗಳಿಲ್ಲ. ರಿಪೇರಿ ಮಾಡೋಕ್ಕೂ ಸಹಿತ ಒಬ್ರಿಬ್ರು ಇರ್ತಾರೆ, ಮತ್ತು ಯಾರು ಹೆಚ್ಚುವರಿ ಸಿಬ್ಬಂದಿ ಇಲ್ಲ. ನಾವೇನಾರು ಸಿಬ್ಬಂದಿ ಕೊಡ್ರಿ ಅಂತ ಕೇಳಕ್ಕೆ ಹೋದ್ರೆ ಅಲ್ಲಿ ಸಿರಿ ಡಿಪೋಕ್ಕೆ ಬರೋಕೆ ನಾವಲ್ಲೇ ನೀವಲ್ಲೇ ಅಂತಾರೆ ಸಿಬ್ಬಂದಿ, ಬರೀ ನಮ್ಮ ಕುಂಟು ನೆಪ ಹೇಳ್ತಾರೆ. ಅದು ಸಿಬ್ಬಂದಿ ಕಳಿಸುವಂಥ ಕೆಲಸ KSRTC DC ಸಾಹೇಬರದು. ಹಲವು ಬಾರಿ ಮನೆ ಮಾಡಿದ್ದೀವಿ. ಆದರೆ ಇವತ್ತಿಗೆ ನಾವು ಯಾಕೆ ಬಂದಿದ್ದೀವಿ ಅಂದರೆ ಎಲ್ಲ ಕಡೆ ಹೊಸ ಗಾಡಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಇಲ್ಲಿ ಸಿರಿ ಡಿಪೋ ಇವತ್ತಿಗೆ ಆದರೂ ಒಂದು ಹೊಸ ಗಾಡಿ ಬಂದಿಲ್ಲ. ಕೇಳಿಕ್ಕೆ ಹೋದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಆ ಥರ ಸುಳ್ಳು ಹರಕೆ ಉತ್ತರ ಕೊಡ್ತಾ ಇದ್ದಾರೆ. ಆದರೆ ಇವರು ಇನ್ನೊಂದು 4 ದಿವಸದೊಳಗೆ ಇವ್ರು ಕೊಡಲಿಲ್ಲ ಅಂದ್ರೆ ನಾವು ಸಿರಟಿ ನಾಗರಿಕರು ಎಲ್ಲರೂ ಇಲ್ಲಿ ಬಸ್ ಡಿಪೋ ಎದುರುಗಡೆ ಧರಣಿ ಉಪವಾಸ ಸತ್ಯಾಗ್ರಹವನ್ನು ನಾವು ಕೊಡಬೇಕಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುಮಾರು 2 ವರ್ಷದ ನಂತರ ಆತು ನಮ್ಮ ಡಿಪೋ ಸ್ಟಾರ್ಟ್ ಆಗಿ. ಎಲ್ಲ ಇರ್ದ ಸಡಲ್ಗಳನ್ನು ಒಂದು ಕರೆಕ್ಟ್ ಓಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಒಂದು ಬಸ್ ಬಿಡ್ತಾರ, ಒಂದು ಸೈಡ್ ಬಿಡ್ತಾರ, ಆ ಕಡೆಯಿಂದ ಬರೋವಾಗ ನಮ್ಮ ಪ್ಯಾಸೆಂಜರ್ ಏನು ಮಾಡ್ತಾರ ನೋಡ್ಕೊಂತ ಕುಂದ್ರಬೇಕು ನಾವು ಜನರು. ಅದು ಬರೋದು ಈಗ ಲಕ್ಷ್ಮೇಶ್ವರ ಹೋಗಿರ್ತೈತಿ, ಹೊಳ್ಳಿ ಬರೋ ಮುಂದೆ ಸೆಟಿಕೇರಿ ಮ್ಯಾಗ ಬಂದ್ಬಿಡ್ತಾವೆ, ಒಂದು ಸೆಟಿಕೇರಿಂದ ಒಂದಿದ್ದು ಮಾಗಡಿ ಮ್ಯಾಗ ಬಂದ್ಬಿಡ್ತಾವೆ. ಇದೇ ಪರಿಸ್ಥಿತಿ. ಏನಾರು ಕೇಳಿದ್ರೆ ಬಸ್ ಕೆಟ್ಟವ್ರಿ, ಡ್ರೈವರ್ ಬಂದಿಲ್ರಿ, ಅದಕ್ಕೆ ಇದನ್ನ ಗಾಡಿ ಅಲ್ಲಿ ತೆಗೆದು ಅಲ್ಲಿ ಓಡಿಸಿದ್ವಿ, ಇದನ್ನ ಕತ್ತಿ ಹೇಳ್ತಾರೆ. ಇವತ್ತು ನೋಡಿ ಡಿಪೋ ಮ್ಯಾನೇಜರ್ ಡಿಪೋ ಒಳಗಿರ್ಬೇಕು, ಇಲ್ಲ. ಹಿಂಗೆ ಎಲ್ಲರೂ ಮ್ಯಾನೇಜರ್ನೇ ಇಲ್ಲಂದ್ರೆ, ಮನೆ ಮಗನ ಇಲ್ಲಂದ್ರೆ ಇಲ್ಲಿ ಡ್ಯೂಟಿ ಯಾರು ಬರ್ತಾರೆ? ಪರಿಸ್ಥಿತಿ ಇಲ್ಲಿ ತಂದಿಟ್ರ. ಈಗ ನಮ್ಮ ಸಿರಟ್ಟಿ ಡಿಪೋ ಹೆಸರಿಗೆ ಡಿಪೋ, ಆದ್ರೆ ಎಲ್ಲರ ಕಡೆಯಿಂದ ಡಿಪೋ ಮಾಡಿಸ್ಕೊಂಡ್ರಿ ನೀವು, ಬಸ್ ತರೋದು ಗೊತ್ತಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಎಲ್ಲಿದ್ದ ತರ್ಬೇಕು ನಾವು ಬಸ್? ಇವ್ರು ಕೊಟ್ಟು ನಮ್ಗೆ ಬಸ್ ಬರ್ತಾವೆ. ಆದ್ರೆ ಬಸ್ ಕೊಡ್ತೀನಿ ಅಂತಂದು ಹೋಗಿ ಕೇಳಕ್ಕೆ ಹೋದ್ರೆ DC ಅವ್ರಿಗೆ ನಾ ಎಲ್ಲ ಕಳಿಸ್ತೀನಿ, ನೀವು ಹೋಗ್ರಿ ಅಂತ ಹೇಳಿ ಕಳಿಸಿದ್ರು. ಈಗ ನಾವು ಬಂದು 8 ದಿವಸ ಆಯ್ತು. ಡ್ರೈವರ್ ಕಂಡಕ್ಟರ್ಸ್ ಬನ್ನಿ ಸೋಮವಾರ ಬರ್ತೀನಿ ಅಂತ ಹೇಳಿದ್ರು, ಇವತ್ತಿಗೆ ಬಂದಿಲ್ಲ. ಈ ಪರಿಸ್ಥಿತಿ ಒಳಗೆ ಹೆಂಗೆ ನಾವು ಇದು ಮಾಡ್ಬೇಕು ಜನರಿಗೆ? ಅಲ್ಲಿ ನೋಡಿದ್ರೆ ಬಸ್ ಸ್ಟ್ಯಾಂಡ್ ತುಂಬ ಜನ. ಅಂದ್ರೆ ಬಾಯ್ ವಿಡಿಯೋ ದೊಡ್ಡ ಮಾಡ್ಬಿಟ್ಟು DC ಸಾಹೇಬ್ರಿಗೆ ಮಾತಾಡೋದಷ್ಟೇ. KSRTC ನಮ್ಮದು ಡಿಪೋ ಮ್ಯಾನೇಜರ್ಗೆ ನಾವು ಪದೇ ಪದೇ ಹೇಳೋದು ಕಮ್ಮಿ. ಆದರೆ ಹೇಳಿದರೆ ನಾವು 6 ಜನ ಇದ್ದೀವಿ ಅಂತ ತಿಳ್ಕೊಬೇಡ್ರಿ. ನಾವು ಇಡೀ ಊರ ತುಂಬಷ್ಟು ಕೆಪಾಸಿಟಿ ನಮ್ಮ ಕಡೆ ಇದೆ. ನಾನು ನಿಮ್ಗೆ 8 ದಿವಸ ಭಾಳ ಮಂಗಳವಾರ ಬುಧವಾರ ಮಟ್ಟ ಟೈಮ್ ಕೊಡ್ತೀವಿ. ನಮಗೆ 10 ಗಾಡಿ ಮಿನಿಮಮ್ ಬರಬೇಕು. ಅದು ಬರ್ತೈತಿ ಬಿಡ್ತೈತೆ ನಮ್ಗೆ ಗೊತ್ತಿಲ್ಲ. ಯಾವ್ದಾರ ಗಾಡಿ ತೆಗೆದು ಕೊಡ್ರಿ ನಮಗೆ. ಎಲ್ಲ ಹಳೆ ಡಿಪೋ ಕೊಡ್ತೀವಿ, ನಮ್ಮ ಡಿಪೋಗೆ ಗಾಡಿ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮಗೆ ನಾವು ನಮ್ಗೆ ಸ್ವಂತಕ್ಕೆ ಗಾಡಿ ಕೇಳಾಕತ್ತೀವಿ ನಿಮ್ಗೆ. ನಾವು ನಿಮಗೆ ಡಿಪಾರ್ಟ್ಮೆಂಟ್ ಗಾಡಿ ಕೇಳಾಕತ್ತೀವಿ. ಅದು ಡ್ಯೂಟಿಗೆ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಹೇಳಕ್ಕೆ ಹೋಗ್ಬೇಡ್ರಿ. ರೋಡ್ ಸರಿ ಇಲ್ಲ ಅದು ನಮ್ಗೆ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಲೆಟರ್ ಬರೆದು ಹಾಕಿರಿ, ನಮ್ಗೇನು ಮಾತಾಡೋಕೆ ಹೋಗ್ಬೇಡ್ರಿ. ನಮಗೇನು ಗಾಡಿ ತೊಗೊಂಡು ಹಾಕಿರಿ ಅಷ್ಟೇ ಉದ್ದೇಶ ನಮ್ದು. ನಾನು ನಿಮಗೆ ಭಾಳ 5 ದಿನ 6 ದಿವಸ ಟೈಮ್ ಕೊಡ್ತೀವಿ. ಅಷ್ಟರೊಳಗೆ ನೀವೇನಾದ್ರು ಮಾಡಬೇಕು. DC ಸಾಹೇಬ್ರಿಗೆ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ.